ನಿಮ್ಮ ಈ ಬಾಡಿ ಹೋಗಿರೋ ಮುಖಗಳನ್ನ ನನ್ನಿಂದ ನೋಡಲು ಆಗುತ್ತಿಲ್ಲ ಆಗುತ್ತಿಲ್ಲ ಆಗುತ್ತಿಲ್ಲ. ನೀವು ಈ ರೀತಿ ಸೋಲ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆ ನಾಲ್ಕು ಬಿಗಿ ಹಿಡಿದು ಮಾತಾಡೋ ದೌಡೆಲೆಲ್ಲ ಉದುರಿಸ್ಬಿಟ್ಟೇನು. ಏನ ಅಲ್ಲುದ್ರುಸೋದ? ಅಲ್ಲಿ ಕಿತ್ತಿರೋ ಹಾವುಗಳ ಥರ ಆಗಿರೋದು ನೀವುಗಳು. ಯಾಕೆ ಇದ್ದಿದ್ದೊಂದು ಸಾಕ್ಷಿ ಅದನ್ನ ಕಿತ್ಕೊಂಡ್ಬಿಟ್ನಲ್ಲ ಅಂತ ಉರಿತಾ ಇದೆಯಾ? ಪೆನ್ ಡ್ರೈವ್ನ ಕೋರ್ಟಿಗೆ ಸಾಕ್ಷಿಯಾಗಿ ಕೊಟ್ಬಿಟ್ಟು ಈ ಗಂಡನ ಬಿಡ್ಸ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಅಲ್ವಾ? ಆದರೆ ಸಾಕ್ಷಿನೇ ಇಲ್ವೇ? ನಿಮ್ಮನ್ನು ನೋಡಿದರೆ ಅಯ್ಯೋ ಅನ್ನಿಸ್ತಿದೆ. ಇಷ್ಟು ದಿನ ಇದೆಲ್ಲದ್ರ ಹಿಂದೆ ನಿಮ್ಮ ಕೈವಾಡ ಇತ್ತು ಅಂತ ನಮಗೆ ಅನುಮಾನ ಇತ್ತು. ಆದರೆ ಈಗ ಅದು ಸಾಬೀತೇ ಆಗಿದೆ. ಇವತ್ತು ನೀವು ಗೆದ್ದಿರಬಹುದು ಅಂತ ಬೀಗಬಹುದು, ಆದರೆ ಇದು ಕ್ಷಣಿಕ. ಸಿದ್ದು ಅವ್ರನ್ನ ತಪ್ಪಾಗಿ ಪ್ರೂವ್ ಮಾಡಿ ನೀವು ಅವ್ರನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರಿ ಅಲ್ವಾ? ನೀವು ಅದೇ ಜಾಗಕ್ಕೆ ಹೋಗೋಕ್ಕೆ ಜಾಸ್ತಿ ಸಮಯ ಏನು ಬೇಡ. ಒಳ್ಳೆ ಯೋಚನೆ, ಒಳ್ಳೆ ಪ್ಲಾನೇ ಮಾಡಿದ್ದೀರಿ. ದಯವಿಟ್ಟು ಅದು ಯಾವಾಗ ಹೇಗೆ ಯಾವ ಥರ ಮಾಡ್ತೀರಾ ಅಂತ ನಂಗೊಂದು ಹೇಳಿಬಿಟ್ರೆ ನಾನು ಸ್ವಲ್ಪ ಅಲರ್ಟ್ ಆಗಿಬಿಡ್ತೀನಿ. ಯಾಕಂದ್ರೆ ನನಗೆ ಜೈಲ್ ಅಂದರೆ ಭಯ, ತುಂಬ ಭಯ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಲ್ಲ ನಿಮಗೆ? ನೋಡಿ, ಈ ಕಾಲೇಜ್ ಡಬ್ಬನ ನನ್ನ ಮುಂದೆ ಒಂದು ಅಲ್ಲಾಡಿಸ್ಬೇಡಿ. ಇವತ್ತು ಆ ದೇವರೇ ಬಂದರೂ ಜಜ್ಮೆಂಟ್ ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಗಂಡನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವೊಂಥರ ಗುಂಡೆ ಎಲ್ದಿರೋ ಗನ್ ಥರ, ನಾನು ಫುಲ್ಲಿ ಲೋಡೆಡ್ ಗನ್ ಥರ. ನಿಮ್ಮ ಮಾಟ ಎಲ್ಲ ನನ್ನ ಮುಂದೆ ನಡೆಯಲ್ಲ, ನಡೆಯೋಕ್ಕೆ ಬಿಡೋದೂ ಇಲ್ಲ.